ಒಂದು 2 ಕೊಡ್ಬೋದು. ಮೇಲೆ ನಂಬರಿಂಗ್ ಇರುತ್ತೆ, ಆ ಸೀರಿಯಲ್ ನಂಬರ್ಗಳನ್ನು ನೋಟ್ ಡೌನ್ ಮಾಡ್ಕೋಬೇಕು. ಎ ಮತ್ತು ಬಿ ಅಂತ ಬರುತ್ತೆ. ಇಲ್ಲಿ ನಮ್ಮ ವೋಟಿಂಗ್ ಕಂಪಾರ್ಟ್ಮೆಂಟ್ ಮೇಲೆ ಈ ಗ್ರೀನ್ ಡಿಸ್ಪ್ಲೇ ಆಗೋದು ರಿಸಲ್ಟ್ ಮೇಲೆ ಬರಬೇಕು, ಪಿಂಕ್ ಡಿಸ್ಪ್ಲೇ ಆಗೋದು ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಬರಬೇಕು. ಆ ಥರ ನಾವು PS ಮಾಡಿಕೊಂಡು ಸೀಲಿಂಗ್ ಮಾಡಬೇಕಾಗಿರ್ತಕ್ಕಂಥದ್ದು. ಈ ಥರ ಮಾಡಿಬಿಟ್ಟು ಇಷ್ಟು ಮಾಡ್ಕೊಂಡು ನಾವು ಇಲ್ಲಿ ಸ್ಪೆಷಲ್ ಟ್ಯಾಗನ್ನು ಹಾಕೋಬೇಕು. ನಾವು ಈಗ ಆಲ್ರೆಡಿ ವೋಟಿಂಗ್ ಮಾಡಿ ಆದ ನಂತರ ರಿಸಲ್ಟ್ ಮಾಡಿದ್ದೀವಿ, ಕ್ಲಿಯರ್ ಮಾಡ್ಕೊಂಡಿದ್ದೀವಿ, ಅದರ ಮತಗಳು ಇದ್ದಾವೆ, ಜೊತೆಗೆ ಡಿಸ್ಕನೆಕ್ಟ್ ಮಾಡಿದ್ದೀವಿ, ಅದಕ್ಕಿಂತ ಮುಂಚೆ ಆಫ್ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿ ಆದ ನಂತರ ನಾವು ಇದರೊಳಗಡೆ ಗ್ರೀನ್ ಪೇಪರ್ ಸೀಲನ್ನು ಹಾಕ್ತಾ ಇದ್ದೀವಿ. ಗ್ರೀನ್ ಪೇಪರ್ ಸೀಲಲ್ಲಿ ಇದು ಎ ಭಾಗ ಇರ್ತದೆ, ಇದು ಬಿ ಭಾಗ ಇರ್ತದೆ. ಈ ಥರ ಸರ್ ಬರ್ತದೆ ಸರ್, ಬರ್ತದೆ. ಸ್ಟಿಕ್ಕರ್ ಹಚ್ಚಿದರೆ ನಾವು ಬ್ಯಾಕ್ ಮಾಡೋ ಸಂದರ್ಭದಲ್ಲಿ ಓಪನ್ ಆಗ್ತದೆ. ಇಲ್ಲಿ ನಾವು ಇದು ಸ್ಪೆಷಲ್ ಟ್ಯಾಗ್, ಇದನ್ನು ನಾವು ಇಲ್ಲಿ ಈ ಥರ ಹಾಕ್ಬಿಟ್ಟು ಈ ಕ್ಲೋಸ್ ಬಟನ್ ಕವರ್ ಆಗುವ ಹಾಗೆ, ಕವರ್ ಆಗದ ಹಾಗೆ ಹಾಕಿ ಸೇವ್ ಮಾಡಬಹುದು. ಈ ನಂಬರನ್ನು, ಈ ಗ್ರೀನ್ ಪೇಪರ್ ಸೀಲ್ಗಳ ನಂಬರನ್ನು ಇನ್ನೊಂದು ಮಾರ್ಕ್ ಫೋಲ್ ಮಾಡತಕ್ಕಂಥ ಬಾಕ್ಸಿಗೆ ಸರಿಯಾಗಿರ್ತಕ್ಕಂಥ ಪಿಂಕ್ ಪೇಪರ್ ಸೀಲನ್ನು ಕೊಡ್ತಾರೆ. ಈ ಎಲ್ಲ ಸೀಲ್ಗಳನ್ನು ಕ್ರಮ ಸಂಖ್ಯೆಯನ್ನು ನಾವು ನಮೂದು ಮಾಡಿಕೊಳ್ಳಬೇಕು. ಎಲ್ಲ ಕ್ರಮ ಸಂಖ್ಯೆಗಳನ್ನ ನಾವು ಸರ್ಟಿಫೈ ಮಾಡಬೇಕಂತ ಸಂದರ್ಭದಲ್ಲಿ ಯಾವ ಡೈರಿಯಲ್ಲಿ ಆಗಿರ್ಬೋದು, 17C ಆಗಿರ್ಬೋದು, ಅವುಗಳ ಲೆಕ್ಕವನ್ನು ಕೊಡಬೇಕಾಗ್ತದೆ. ಹಾಗಾಗಿ ನೋಟನ್ನು ಮಾಡಿಕೊಂಡು ತದನಂತರದಲ್ಲಿ ನಾವು ಇವುಗಳ ಮೇಲೆ ಈ ಗ್ರೀನ್ ಪೇಪರ್ ಸೀಲ್ ಆಗಿರ್ಬೋದು, ಈ ಸ್ಪೆಷಲ್ ಅಡ್ರೆಸ್ ಟ್ಯಾಗ್ ಆಗಿರ್ಬೋದು, ಸ್ಪೆಷಲ್ ಟ್ಯಾಗ್ ಆಗಿರ್ಬೋದು, ಇವುಗಳ ಮೇಲೆ ಏಜೆಂಟ್ಗಳ ಸಹಿಯನ್ನು ಪಡಬೇಕು. ಎಲ್ಲ ಏಜೆಂಟ್ಗಳ ಸಹಿಯನ್ನು ಪಡೆದು ಅವರು ಹಾಜರಿರುವಂಥ ಸಂದರ್ಭದಲ್ಲಿ ನಮ್ಮ ಪೋಲಿಂಗ್ ಪಾರ್ಟೀಸ್ ಯಾರ್ಯಾರು ಇರ್ತಾರಲ್ಲ ಅವರ ಸಹಿಯನ್ನು ಪಡೆದು ನಾವು ಸೀಲಿಂಗ್ ಮಾಡ್ತಕ್ಕಂಥದ್ದು. ಇಲ್ಲಿ ಓದಿರ್ತದೆ, ಹಾಕಿ ಈ ನಂಬರ್ ನೋಟ್ ಮಾಡ್ಕೋಬೇಕು. PRO ಸಿಗ್ನೇಚರ್ಗೆ ಇಲ್ಲ ಏಜೆಂಟ್ಗಳ ಸಿಗ್ನೇಚರ್ಗೆ ಅವಕಾಶ ಇರ್ತದೆ. ಇದನ್ನು ಮಾಡಿಬಿಟ್ಟು ಈ ಥರ ಸೀಲಿಂಗ್ ಮಾಡಬೇಕು. ಇಲ್ಲಿ ದಾರ ಹಾಕಿ ಇದನ್ನು ಕೂಡ ಬ್ಯಾಕ್ಸ್ ಹಚ್ಚಿ ವ್ಯಾಕ್ಸಿಂಗ್ ಮಾಡಬೇಕು. ಇಲ್ಲಿ ಅದಾದ ನಂತರ ಇದು ನಮಗೆ ಓಪನ್ ಇರ್ತದೆ. ಯಾಕಂತಂದರೆ ರಿಯಲ್ ಪೋಲ್ ಆದ ನಂತರ ನಾವು ಪೋಲ್ ಪ್ರೊಸೆಸನ್ನು ಕ್ಲೋಸ್ ಮಾಡಬೇಕಾದ್ರೆ ಬಟನ್ ಪ್ರೆಸ್ ಮಾಡ್ಕೋಬೇಕಾದ್ರೆ ಇದನ್ನು ಓಪನ್ ಆಗಿ ಬಿಡಬೇಕಾಗ್ತದೆ. ಹಾಗಾಗಿ ಇದು ಓಪನ್ ಇರ್ತದೆ. ಇದಾದ ನಂತರ ಇಲ್ಲಿ ಆಲ್ರೆಡಿ ನಾವು ಇಲ್ಲಿ ದಾರ ಹಾಕಿ ವ್ಯಾಕ್ಸ್ ಮಾಡ್ಕೊಂಡಿರ್ತೀವಿ. ಇದು ಕ್ಲೋಸ್ ಆದ ನಂತರ ಇದನ್ನು ಕೂಡ ದಾರ ಹಾಕಿ ವ್ಯಾಕ್ಸ್ ಮಾಡಿಕೊಂಡು ಅಡ್ರೆಸ್ ಟ್ಯಾಗನ್ನು ಬರೋದು ನಮೂದಿರಲ್ಲ, ಸೀರಿಯಲ್ ನಂಬರು, ವಾರ್ಡ್ ನಂಬರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮತ್ತು ಲೋಕಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರನ್ನು ಬರೆದು ಇಲ್ಲಿ ನಾವು ಕಟ್ಬಿಟ್ಟು ಇದನ್ನು ಕೂಡ ವ್ಯಾಕ್ಸನ್ನು ಮಾಡಬೇಕಾಗ್ತದೆ. ಇದನ್ನು ನಾವು ಇಲ್ಲಿ ಸೀಲ್ ಇರ್ತದೆ, ಈ ಥರ ತೆಗೆದು ಎ ಇದೆ ನೋಡಲಿ, ಈ ಎಯನ್ನು ಈ ಥರ ಮಾಡಿ ಇದು ಬಿ ಬರ್ತದೆ. ಈ ಬಿಯನ್ನು ಮೇಲ್ಗಡೆ ಹಾಕಿ ಒಂದರ ಮೇಲೆ ಒಂದರನ್ನು ಮಾಡ್ಕೊಳ್ಬೇಕು. ಈ ಕ್ರಮ ಸಂಖ್ಯೆ ಕಾಣಬೇಕು. ಆಮೇಲೆ ಇದರ ಮೇಲ್ಭಾಗದಲ್ಲಿ ಅಥವಾ ಮೇಲೆ ಸಹಿ ಕಾಣುವ ಹಾಗೆಯೇ ಸಹಿ ಮಾಡಿರ್ಬೇಕು. PRO ಹಾಗೂ ಹಾಜರಿರ್ತಕ್ಕಂಥ ಎಲ್ಲ ಪೋಲಿಂಗ್ ಏಜೆಂಟ್ಗಳು ಅವರೆಲ್ಲರೂ ಕೂಡ ಸಹಿ ಮಾಡಿಸ್ಕೊಂಡ್ಬಿಟ್ರೆ ಇದು ನಮ್ಮ ಈ ಸೀಲಿಂಗ್ ಪ್ರೊಸೆಸ್ ಮುಗಿತದೆ. ಇದಾದ ನಂತರ